ವೀಕ್ಷಕ ನಮಸ್ಕಾರ. ಇವತ್ತು ಅಂಬರೀಷ್ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಬನ್ನೂರಿನ ಮತ್ತು ರಾಜ್ಯ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳು, ಹೋಬಳಿ ಪದಾಧಿಕಾರಿಗಳು ಎಲ್ಲರೂ ಕೂಡ ಬೆಳಗ್ಗೆನೇ ಸಂಭ್ರಮಾಚರಣೆ ಮಾಡಿ ಪುತ್ಥಳಿಕೆಗೆ ಪೂಜೆ ಮಾಡಿ ಮಾಲಾರ್ಪಣೆ ಹಾಗೂ ಬನ್ನೂರು ಅಭಿಷೇಕ್ ಅಂಬರೀಷ್ ಅಭಿಮಾನಿಗಳ ನೋಡಿ ಎಲ್ಲ ಅವರೇ ಹೇಳ್ಬಿಟ್ರು ಅಭಿಮಾನಿಗಳೇ. ತಾವೇನು ನೋಡ್ತಾ ಇದ್ದೀರಾ, ನಿಜವಾಗ್ಲೂ ಇದು ಸೇವಾ ಚಟುವಟಿಕೆಯಲ್ಲಿ ಬಹಳ ವಿಶೇಷವಾಗಿ ವಿನೂತವಾಗಿ ಮಾಡ್ತಿರೋಂಥದ್ದು. ಪ್ರಾಣಿ ಪಕ್ಷಿಗಳಿಗೆ ಇರೋಂಥ ಬಹಳ ಕಷ್ಟ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡೋವಂಥ ಕೆಲಸಗಳ್ನ ನಮ್ಮ ಅಂಬರೀಷ್ ಅಭಿಮಾನಿಗಳು ಮಾಡ್ತಾಯಿದ್ದಾರೆ. ಹರ್ಷವರ್ಧನ್ ಚಿಕನ್ ಸೆಂಟ್ರ್ ನಮ್ಮ ಅಂಬರೀಷ್ ಅವ್ರು ಏನಿದ್ದಾರೆ, ಜೊತೆ ನಮ್ಮ ನಂದೀಶ್ ಅವ್ರು ಏನಿದ್ದಾರೆ, ಮತ್ತು ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ, ವೆಂಕಟೇಶಣ್ಣ ಎಲ್ಲರೂ ಕೂಡ ಇಲ್ಲಿ ವಿಶೇಷವಾಗಿ ಮಾಡ್ತಾರಂಥ ಒಂದು ರವಿಯಣ್ಣವರು, ಆನಂದನವರು, ಮತ್ತು ಅವ್ರು ನಮ್ಮ ಇದರಿಂದ ಬಂದವರಲ್ಲ, ಕೊಪ್ಪಳದಿಂದ ಬಂದಿರೋರು. ಹೌದೌದೌದು. ಹಾಗಾಗಿ ನೋಡಿ, ಒಂದು ಸೇವಾ ಚಟುವಟಿಕೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ, ನೂರಾರು ಪಕ್ಷಿಗಳಿಗೆ ನೀರು ಉಣಿಸೋ ಕೆಲಸ ಮತ್ತು ದವಸ ದಾನ ಹಾಕೋ ಕೆಲಸ ಮಾಡ್ತಾ ಇರೋವಂಥದ್ದು. ಇದು ಒಡಗಲ್ ರಂಗನಾಥ ಸ್ವಾಮಿ ಬೆಟ್ಟ ನಾವು ನೋಡಿದ್ದೀವಿ. ಫಾರೆಸ್ಟ್ನವ್ರು ಮಾಡಬೇಕಾದಂಥ ಕೆಲಸನ ಸಂಘಟನೆಯವ್ರು ಮಾಡ್ತಾರಲ್ಲ, ಅದಕ್ಕೆ ಖುಷಿ ಪಡಬೇಕು ನಿಜವಾಗ್ಲೂ. ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಮಾಡೋ ಕೆಲಸನ ಸಂಘಟನೆಯವ್ರು ಮಾಡ್ತಾ ಇರೋದು ನೋಡಿ. ಶ್ಲಾಘನೀಯ, ಒಳ್ಳೆಯ ಕಾನ್ಸೆಪ್ಟ್ ಸೇವಾ ಚಟುವಟಿಕೆ ಮಾಡ್ತಿರೋವಂಥದ್ದು. ಇವತ್ತೇನು ಬೆಳಗ್ಗೆ ಅಂಬರೀಷ್ ಅಣ್ಣವರ ಹುಟ್ಟುಹಬ್ಬದ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಕೇಕ್ ಕಟ್ ಮಾಡಿ ನಂತರ ಬನ್ನೂರಿನ ಬೆಟ್ಟಳ್ಳಿ ಭಾಗದ ಒಡಗಲರಂಗನಾಥ ಸ್ವಾಮಿ ಬೆಟ್ಟದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿದಂತಹ ಫಾರೆಸ್ಟ್ನಲ್ಲಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ನಿಜವಲ್ಲೂ ಬಹಳ ಶ್ಲಾಘನೀಯ.